ಸೊ ಎಕ್ಸಾಮ್ ಹತ್ರ ಬರೋದು ನಮ್ಗೆ ಗೊತ್ತಿರುತ್ತೆ. ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಲೂ ಗೊತ್ತಿರುತ್ತೆ. ಆದರೆ ಓದೋ ಬದಲು ನಾವು ಬೇರೆ ಏನೋ ಫೋನ್ ನೋಡೋದು ಅಥವಾ ಈ ಥರದ್ದೇನೋ ಒಂದರಲ್ಲೂ ಬ್ಯುಸಿ ಆಗ್ಬಿಡ್ತೀವಿ. ಆಮೇಲೆ ನಾವು ಲೇಜಿಯಪ್ಪ ತುಂಬ ಅಂತ ಬೈಕೋತಿರ್ತೀವಿ. ಆದರೆ ಆ್ಯಕ್ಚುಲಾಗಿ ನಾವು ಲೇಜಿ ಅಲ್ಲ. ನಮ್ಮ ಬ್ರೈನ್ ಏನಿದೆಯಲ್ಲ, ಇದು ಕಷ್ಟದ್ದು ಮತ್ತು ದೊಡ್ಡದು ಕೆಲಸ ಅಂದರೆ ಅದನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಇದು ಬ್ರೈನ್ಗೆ ನಮಗೆ ಡಿಸ್ಕಂಫರ್ಟು ಮತ್ತು ಕಷ್ಟ ಅಂದರೆ ಆಗಬರಲ್ಲ. ಅದು ಅದ್ರ ಬದಲಿಗೆ ಅದು ಫೋನ್ ಅಂತ ಈಸಿ ದಾರಿನ ಹುಡುಕ್ಬಿಡುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ ನಾವು ಓದೋದು ನಮ್ಮ ಬ್ರೈನ್ಗೆ ಕಷ್ಟದ ಕೆಲಸ ಅನಿಸಿರಬಾರ್ದು. ಸೊ ಅದಕ್ಕೆ ಈಗ ನಾವು ಏನು ಮಾಡ್ತೀವಿ ಓದೋಕ್ಕೆ, ಇವತ್ತು ಕೂತ್ಕೊಂಡು ಫುಲ್ ಮುಗಿಸ್ಬಿಡ್ಬೇಕಪ್ಪ ಒಂದು ಬುಕ್ನ ಅಥವಾ ಒಂದು ಚಾಪ್ಟರ್ನ ಅಂದ್ಕೊಂಡ್ಬಿಡ್ತೀವಿ. ಸೊ ಅದು ದೊಡ್ಡದು ಅನಿಸುತ್ತೆ. ಅದ್ರ ಬದಲಿಗೆ ನಾನು ಇವತ್ತು ಜಸ್ಟ್ ಬುಕ್ ತೆಗಿತೀನಿ, ಒಂದು ಪೇಜ್ ಓದ್ತೀನಿ, ಒಂದು ಪೇಜ್ ಓದ್ಬಿಡೋಣ ಇವತ್ತು, ಆ ಥರ ಸ್ಟಾರ್ಟ್ ಮಾಡಿದ್ರೆ ಏನಿದೆಯಲ್ಲ, ಬ್ರೈನ್ಗೆ ಓಕೆ ಇದು ಸಣ್ಣ ಕೆಲಸ ಇದು ಅನಿಸುತ್ತೆ. ಸೊ ಅದು ನಾವು ಈಸಿಯಾಗಿ ಸ್ಟಾರ್ಟ್ ಮಾಡೋಕ್ಕೆ ಬಿಡುತ್ತೆ. ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಇದೆಯಲ್ಲ, ಬ್ರೈನ್ಗೆ ಸ್ಟಾರ್ಟಿಂಗ್ ಅಷ್ಟೇ ಕಷ್ಟ. ಒಂದ್ಸಲ ಸ್ಟಾರ್ಟ್ ಆದಮೇಲೆ ನೀವು ಅದನ್ನೇ ಕಂಟಿನ್ಯೂ ಆಗಿ ತೊಗೊಂಡು ಹೋಗ್ತಾ ಇರ್ಬೋದು. ಸೊ ಅದಕ್ಕೆ ನಾವು ಯಾವಾಗಲೂ ತುಂಬ ದೊಡ್ಡದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಬಾರ್ದು. ಬ್ರೈನ್ಗೆ ಕಷ್ಟ ಅಂತ ಅನಿಸಿರಬಾರ್ದು ಆ ಕೆಲಸ. ಸೊ ಚಿಕ್ಕದಿಂದ ಸ್ಟಾರ್ಟ್ ಮಾಡಿ ಅದಾದಮೇಲೆ ನೀವು ಕಂಟಿನ್ಯೂ ಮಾಡ್ತಾ. ಸೊ ಈ ಥರದ್ದು ಸೈನ್ಸ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರೊಡಕ್ಟಿವಿಟಿ ಟಿಪ್ಸ್ಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.